ನೀವು ಕೇಳಿದ್ರೇನಪ್ಪ ಕೆರೆ ನೋಡ್ತೀನಿ ಅಂತ? ಅವರೇ ಕೇಳ್ತಾರ. ನೀವೇ ಕೇಳಿದ್ರಾ? ಏನೋ ನಿನ್ನ ಹೆಸರು? ನೋಡಿ ಇವರು ತಮ್ಮ ಮಕ್ಕಳನ್ನ ಕೆರೆ ನೋಡೋಕೆ ಕರ್ಕೊಂಡ್ಬಂದವ್ರೆ. ಫಿಲಮ್ ಸ್ಟಾರ್ ನೋಡೋಕೆ ಕರ್ಕೊಂಡ್ಬಂದಿಲ್ಲ. 12 ಗಂಟೆಗೆ ಮುಗೀತಿತ್ತು ಕಾಲೇಜು. ಹಾಂ, ಸ್ನಾನ ಮಾಡ್ಕೊಂಡು ಈಜು ಹೊಡ್ಕೊಂಡು ಸೈನಿಗಳು ಸೈನಿಗಳು ನಾನು ಪ್ರಕಾಶ ಯಾಕೆ ನಿಧಾನ ಆಯಿತು ಅಂದರೆ ಕೆರೆ ನೋಡ್ತಾ ಇದ್ದೆ ಅನ್ನಲ್ಲ, ಕೆರೆ ನೋಡೋಕ್ಕೆ ಒಂದು ಕೆಲಸ ನಾನು ತಿಳ್ಕೊಂಡಿದ್ದೆ ದೌರಣೆ. ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಹಂಗೆ ಅಂದಿದ್ರೆ ಈ ಕೆಲಸ ನಾಳೆ ಮಾಡೋಣ ಬಿಡೋಣ. ಹೆಣ್ಣೈಕರುಗಳು ನಿಂತಿದ್ದಾರೆ, ಆಳೆ ಅಲ್ಲಿ ಹೋಗಿ ಬೆಟ್ಟದ ತುದಿಗೆ ನಿಂತ್ಬಿಡೋರ. ಅಲ್ಲಿ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಅವ್ನು ರವಿಚಂದ್ರನ್ ಹೋಯ್ತಾನೆ ಏಕಂಗೆ ಮನೆ ಮಠ ಎಲ್ಲ ಮಾರ್ಬಿಟ್ಟು ಲವ್ ಬೆಲೆ ಇರಲ್ವ ಪಕ್ಕ, ಅದಕ್ಕೆ ಹೆಂಗೆ ಹೋಗ್ತಾರೆ. ಅವನು ಜಾರ್ಕ ಹೋದ್ರು ಹೋಗ್ಲಿ ಅಂತ ಡಿಸೈಡ್ ಮಾಡ್ಕೊಂಡವನೆ. ಆದರೆ ಅವ್ನು ಮುಳುಗಲ್ಲ. ಅವ್ನು ಅಪ್ಪೇದ ಮೇಲೆ ಮುಳುಗ್ಬೇಕು ಟ್ರೈ ಮಾಡಿದ್ರೆ ಇಲ್ಲಿರೋ ಜನ ಬದುಕಿಸಿ ವಾಪಸ್ ನಾವು ಕಷ್ಟಪಡ್ತೇವೆ, ಅದಕ್ಕೆ ಇವನ್ ತಪ್ಪಿಸ್ಕೊಂಡು ಅಂದ್ಬಿಟ್ಟು ಅವನು ಹೇಳ್ಕ ಬಂದು ಮೀಡಿಯಾದಲ್ಲಿ ದೊಡ್ಡ ವಿಷಯ ಇತ್ತಲ್ಲ ಕಾಪಾಡಿದ್ರು ಅಂತ. ಯಾಕೆ ಕಾಪಾಡಿದ್ರು ಅಂತನಾ? ಅಲ್ಲೇ ಕೆಲವು ಗುಂಪು ಜನತೆ ಬನ್ನಿ ಸರ್. ಹೋಗಿ ಹಿಂದಕ್ಕೆ ಹೋಗ್ಬೇಕಲ್ಲ, ಹೆಂಗ್ನಾಗದ ಸರ್? ಆ ಕಡೆ ಹೋಗ್ತೀವಿ ಸರ್, ಒಂದೆರಡು ನಿಮಿಷ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದೆಲ್ಲ ಪಾಚಿ ಇರುತ್ತೆ. ಪಾಚಿ ಇದೆ, ನಿಧಾನಕ್ಕೆ ಬನ್ನಿ. ಈ ಕಡೆ ಸೈಡ್ ಆಳ ಏನಿಲ್ಲ ಅಲ್ವಾ ಸರ್? ಇಲ್ಲ, ಆಳ ಇಲ್ಲ. ಅತ್ಯಂತ ಸ್ನೇಹಶೀಲ ಜನರು ಮೈಸೂರಿನ ಜನ. ಆಗ್ಬಿಟ್ಟಿತ್ತು ಹಿಂಗೆ. ಇಲ್ಲ, ಒಂದಷ್ಟು ಮಾಡಿನಿ, ಆಮೇಲೆ ಹೋಗಿ ನೋಡೋಣ ಬಿಡು. ಏನು ಮಾಡ್ಕೋ ಮೇಡಮ್. ಇಲ್ಲಿ ಕೆರೆ ಹತ್ರ ಬಂದಿದೆ ಮೇಡಮ್. ಜೈ ನಾವು ಇಬ್ರು ಬರ್ತೀವಿ ಅಂತ ಹೇಳಿ. ಆಯ್ತು ಮೇಡಮ್. ಏನಪ್ಪ? ಹಾಂ, ಚಿಕ್ಕೂರು ಒಳ್ಳೆ ಕಾಲ, ಮಳೆ ಬಂದ್ರೆ ಒಳ್ಳೇದಂತ. ಇಲ್ಲೇನು wonderful days of my life, really.
ಅಲ್ಲೊಂದು ಹಸಿರುದು ಮುಳ್ಳು ಐತಲ್ಲ, ಹಸಿರು ಮುಳ್ಳು, ಹಾಂ ಅದು ಚುಚ್ಬಿಡ್ತು. ಚುಚ್ಬಿಡ್ತಾ? ಅದಕ್ಕೆ ಏನು ತೊಂದರೆ ಇಲ್ಲ, ಅದಕ್ಕೆ ಸ್ಲಿಪ್ಪರ್ ಆ ಕಡೆ ನಿಂತು. ಸುಮ್ಮನೆ ಜಸ್ಟ್ ಹೇಳ್ದೆ. ಈ ಕೆರೆ ಹೆಸರು ಏನು ಗುರು? ಸರ್ ದೊಡ್ಡ ಕೆರೆ ಅಂತ. ಗೊತ್ತಿರ್ಲಿಲ್ವಲ್ಲ ಬ್ರೋ. ಅಲ್ಲ ಗುರು, ಫಿಲಮ್ ಶೂಟಿಂಗ್ ನೋಡೋಕ್ಕೆ ಜನ ಬರ್ತಾರೆ. ಹೌದು ಸರ್. ಅಂತ ಕಾಂಜಿ ಪಿಂಜಿ ಕಚಡಗಳು ನೋಡೋಕ್ಕೆ. ಈ ನದಿ ನೋಡೋಕೆ ಬಂದವ್ರಲ್ಲ ಜನಗಳಿಗೆ ಇದು ಒಳ್ಳೇದೇ ಅಂತ ಹೇಳ್ಬೇಕು. ಹೌದು ಸರ್. ಒಳ್ಳೆ ಬುದ್ಧಿ ಬರ್ತದೆ ಅಂತ ನೋಡಿ ಎಷ್ಟು ವಿಶಾಲವಾಗಿ ಚೆನ್ನಾಗಿ ಕಾಣುತ್ತೆ. ಇದನ್ನ ಸರ್ ಹ್ಞೂ ಈ ಕೋಡಿ ಬೀಳುತ್ತಲ್ಲ, ಹ್ಞೂ ಇದನ್ನ ನಾವು ನೋಡಿದ್ದೀವಿ. ಹ್ಞೂ ಈ ವಿಶಾಲವಾಗಿ ಕೆರೆ ತುಂಬಿದೆಯಲ್ಲ, ಅದನ್ನ ನೋಡ್ಬೇಕು. ಅದು ಇಂಟ್ರೆಸ್ಟ್. ಅಲ್ಲಿಗೆ ಹೋಗ್ಬೇಕಲ್ಲ. ಅಲ್ಲಿಗೆ ಹೋಗ್ಬೇಕು. ಈಗ ನಾವು ಹೋಗಕ್ಕೆ ಕಾಣಿಲ್ಲ ಅಂತ ಹೇಳಿದ್ರೆ ಬೈಕಲ್ಲಿ ಹಾಂ ಹಂಗೆ ಬಂದರೆ ಹಾಂ, ಆ ಕಡೆಯಿಂದ ಹೋಗೋದಾ? ಹೋಗ್ಬೋದು. ನೋಡೋಣ. ತೋರಿಸ್ಬಿಡ್ತೀನಿ ಬಿಡಿ. ಈ ನೀರು ಎಲ್ಲೆಲ್ಲಿ ಬರುತ್ತೆ